ಈ ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪರ್ಸನ್ಸ್ ಎ ಅಂಡ್ ಬಿ ಸ್ಟಾರ್ಟ್ ದ ಸೇಮ್ ಟೈಪ್ ಆಫ್ ವರ್ಕ್ ಅಟ್ ದ ಸೇಮ್ ಟೈಮ್ ಸಪ್ರೇಟ್ಲಿ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಬಿ ಟೇಕ್ಸ್ 3 days ಲೆಸ್ ದೆನ್ ಎ. ಇಲ್ಲಿ ನೀವು ನೋಡಿದ್ರೆ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ನೋಡ್ರಿ, ಬಿ ನ ಎ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ನಾನೇನ್ ಮಾಡ್ತೀನಿ, ಎ ಎಷ್ಟು ದಿನ ತಗೊಳುತ್ತೋ ಅದನ್ನ ಎಕ್ಸ್ ಅಂತ ತಗೋತೀನಿ. ಸೊ ನಾನೇನ್ ಮಾಡ್ತೀನಿ, ಲೆಟ್ ದ number of days taken by ಎ ಬಂದ್ಬಿಟ್ಟು ಎಕ್ಸ್ ಅಂತ ತಗೋತೀನಿ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಬಿ ಟೇಕ್ಸ್ 3 days ಲೆಸ್ ದೆನ್ ಎ. ಓಕೆ, ಬಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಎ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಫಸ್ಟ್ ನಾವು ಎನ ಎಕ್ಸ್ ಅಂತ ತಗೋಣ. ಈಗ ಬಿ ಏನಾಗುತ್ತೆ ನೋಡ್ರಿ, ಇವಾಗ ಬಿ ಟೇಕ್ಸ್ 3 days ಲೆಸ್. ಓಕೆ, ಈಗ ಎಕ್ಸ್ ತಗೊಂಡ್ರೆ ಅದಕ್ಕಿಂತ 3 days ಕಡಿಮೆ ಅಂದ್ರೆ ಏನಾಗುತ್ತೆ, ಎಕ್ಸ್ -3 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ದೆನ್ ದ ನಂಬರ್ ಆಫ್ ಡೇಸ್ taken by B is equal to ಏನಾಗುತ್ತೆ, ಎಕ್ಸ್ -3 ಆಗುತ್ತೆ. ಯಾಕಂದ್ರೆ ಎಕಿನ 3 ದಿನ ಕಡಿಮೆ ತಗೊಂತಾನೆ ಬಿ. ಓಕೆ, ಸೊ ಈಗ 2 ಬರ್ದ್ವಿ. ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ ನೋಡ್ರಿ, ಇಫ್ ದೇ ವರ್ಕ್ ಫಾರ್ 4 more days ದೆನ್ ದ ಪ್ರಾಡಕ್ಟ್ ಆಫ್ ದೇರ್ ವರ್ಕಿಂಗ್ ಡೇಸ್ ಈಸ್ ಈಕ್ವಲ್ ಟು 130. ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದೇ ವರ್ಕ್ ಫಾರ್ 4 more days, ಇನ್ನೂ 4 ದಿನ ಎಕ್ಸ್ಟ್ರಾ ಮಾಡಿದ್ರೆ. ಓಕೆ, ಸೊ ಈಗ ನೋಡ್ರಿ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಟೇಕನ್ ಇಲ್ಲ ನಂಬರ್ ಆಫ್ ಡೇಸ್ ಟೇಕನ್ ಬಂದ್ಬಿಟ್ಟು ಇಲ್ಲಿ ಬರ್ತೀನಿ, 4 more days ಆಡ್ ಆದ್ರೆ ಅವಾಗ ಏನಾಗುತ್ತೆ, ಡೇಸ್ ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ ಬಂದ್ಬಿಟ್ಟು ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ ಬಂದ್ಬಿಟ್ಟು ಮೊದ್ಲು ಎಷ್ಟಿತ್ತು, ಎಕ್ಸ್ ಇತ್ತು. ಓಕೆ, ಈಗ 4 ದಿನ ಆಡ್ ಮಾಡಂತಾರೆ, ಅಂದ್ರೆ ಇನ್ನು 4 ದಿನ ಜಾಸ್ತಿ ಕೆಲಸ ಮಾಡ್ಯಾರಂದ್ರೆ ಏನಾಗುತ್ತೆ, 4 ದಿನ ಆಡ್ ಮಾಡ್ಬೇಕು, ಎಕ್ಸ್ +4 ಆಗುತ್ತೆ. ಅದೇ ರೀತಿ ಬಿ ಗೆ ಕೂಡ 4 ಆಡ್ ಮಾಡ್ಬೇಕು. ನಂಬರ್ ಆಫ್ ಡೇಸ್ ಟೇಕನ್ ಬೈ ಬಿ ಬಂದ್ಬಿಟ್ಟು ಇಲ್ಲೇನಿದೆ, ಎಕ್ಸ್ -3 ಇದೆ, ಅದಕ್ಕೆ 4 ಆಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಎಕ್ಸ್ ಈಗ ನೀವು ನೋಡ್ರಿ, ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಪ್ರೇಟ್ ಮಾಡ್ಬೇಕು. 4 ಅಲ್ಲಿ 3 ಹೋದ್ರೆ 1. ಓಕೆ, ಈಗ ಏನ್ ಹೇಳ್ತಾ ನೋಡ್ರಿ, ಮತ್ತೆ ಸ್ಟೇಟ್ಮೆಂಟ್ ಹೋದ್ರಿ, ಇಫ್ ದೇ ವರ್ಕ್ ಫಾರ್ 4 more days ದೆನ್ ದ ಪ್ರಾಡಕ್ಟ್ ಆಫ್ ದೇರ್ ವರ್ಕಿಂಗ್ ಡೇಸ್ ಈಸ್ ಈಕ್ವಲ್ ಟು 130. ಓಕೆ, 4 more days ಆಡ್ ಮಾಡಿದ್ಮೇಲೆ ಓಕೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ ಅಂದ್ರೆ ಎಕ್ಸ್ +4 ಇಂಟು ಎಕ್ಸ್ +1 ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ. ಓಕೆ, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 130 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಓಕೆ, 130 ಅಂತ ಬರೆಯೋಣ. ಈಗ ಮಲ್ಟಿಪ್ಲೈ ಮಾಡೋಣ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರು, ಎಕ್ಸ್ ಇಂಟು 1 1x, ಇಲ್ಲಿ 4 ಇಂಟು ಎಕ್ಸ್ 4x, 4 1 ಜಾ 4 ಈಸ್ ಈಕ್ವಲ್ ಟು 130. ಸೊ ಏನಾಗುತ್ತೆ, ಎಕ್ಸ್ ಸ್ಕ್ವೇರು 4x + 1x 5x ಆಗುತ್ತೆ, +4 ಈಸ್ ಈಕ್ವಲ್ ಟು 130. ಎಕ್ಸ್ ಸ್ಕ್ವೇರ್ ಪ್ಲಸ್ 5x, ಈ +130 ಕಡೆ ಬಂದ್ರೆ ಏನಾಗುತ್ತೆ ನೋಡ್ರಿ, -130 ಆಗುತ್ತೆ, ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 5x, ಓಕೆ ಒಂದು ಪ್ಲಸ್ ಮೈನಸ್ ಇದೆ, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ರಿ. 130 ಅಲ್ಲಿ 4 ಹೋದ್ರೆ ಏನಾಗುತ್ತೆ, 126 ಆಗುತ್ತೆ. ಓಕೆ, ಸೊ ಈಗ ನೋಡ್ರಿ, ಈಗ ಬಂದಿರೋ ಈಕ್ವೇಶನ್ ಏನು, ಕ್ವಾಡ್ರಾಟಿಕ್ ಈಕ್ವೇಶನ್ ತಾನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x - 126 ಈಕ್ವಲ್ ಟು 0, ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಯಾವ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. a ಇಸ್ ಈಕ್ವಲ್ ಟು ಇಲ್ಲಿ ಏನಿಲ್ಲ ಅಂದ್ರೆ 1, ಓಕೆ ಬಿ ಬಂದ್ಬಿಟ್ಟು 5, ಸಿ ಬಂದ್ಬಿಟ್ಟು ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, -126. ನೋಡ್ರಿ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ದಾಗ -126 ತಗೋಬೇಕು. ಓಕೆ, ಸೊ ಈಗ ನಾನು ಸೊಲ್ಯೂಷನ್ ಏನ್ ಮಾಡ್ತೀನಿ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಎಕ್ಸ್ ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ - 4ac ಹೋಲ್ ಡಿವೈಡೆಡ್ ಬೈ 2a. ಓಕೆ, ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಏನಿದೆ 5 ಇದೆ, ಪ್ಲಸ್ ಆರ್ ಮೈನಸ್ ರೂಟ್ ಬಿ ವ್ಯಾಲ್ಯೂ 5 ಸ್ಕ್ವೇರ್ - 4 ಇಂಟು ಎ ವ್ಯಾಲ್ಯೂ 1. ಓಕೆ, ಸಿ ವ್ಯಾಲ್ಯೂ ಏನಿದೆ ನೋಡ್ರಿ, ಸಿ ವ್ಯಾಲ್ಯೂ -126 ಇದೆ. ಓಕೆ, ಹೋಲ್ ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ 1. ಎಕ್ಸ್ ಇಸ್ ಈಕ್ವಲ್ ಟು -5 ಪ್ಲಸ್ ಆರ್ ಮೈನಸ್ ರೂಟ್ 5 ಸ್ಕ್ವೇರ್ 25, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನೋಡ್ರಿ, ಇಲ್ಲಿ ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಈಗ 126 4 ಜಾ 4 6 ಜಾ 24, 2 ಕ್ಯಾರಿ 4 2 ಜಾ 8 8 + 2 10,
1 ಕ್ಯಾರಿ 4 1 4 4 ಪ್ಲಸ್ 1 5 ಆಗುತ್ತೆ. ಓಕೆ 504 ಹೋಲ್ ಡಿವೈಡೆಡ್ ಬೈ ಓಕೆ ಈಗ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ x is equal to -5 ಪ್ಲಸ್ ಆರ್ ಮೈನಸ್ ರೂಟ್ ಏನು 504 ಪ್ಲಸ್ 25 ಏನಾಗುತ್ತೆ 529 ಆಗುತ್ತೆ ಹೋಲ್ ಡಿವೈಡೆಡ್ ಬೈ 2. ಈಗ ನಾವು ರೂಟ್ 529 ಕಂಡುಹಿಡಿಬೇಕು. ಓಕೆ ಈಗ ನೋಡ್ರಿ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗೋಣ. ಓಕೆ ಈಗ 5 ಪ್ಲಸ್ 2 7 7 ಪ್ಲಸ್ 9 16 3 ಟೇಬಲ್ ಅಲ್ಲಿ ಹೋಗಲ್ಲ 7 ಅಲ್ಲಿ ಹೋಗುತ್ತಾ ನೋಡ್ರಿ 7 ಅಲ್ಲಿ ಹೋಗಲ್ಲ. ಇನ್ನು 23 ಸ್ಕ್ವೇರ್ ನೋಡೋಣ ಅದು ಬರುತ್ತೆ ನೋಡೋಣ. 3 3 ಜಾ 9 3 2 ಜಾ 6 2 3 ಜಾ 6 2 2 ಜಾ 4 9 6 ಪ್ಲಸ್ 6 12 4 ಪ್ಲಸ್ 1 5 ಅಂದ್ರೆ ಇದು ನಥಿಂಗ್ ಬಟ್ 23 ಸ್ಕ್ವೇರ್ ಮೈನಸ್ 5 ಯಾಕಂದ್ರೆ ಪ್ರೈಮ್ ನಂಬರ್ 23 ಇಂಟು 23 23 1 ಜಾ ಸೊ ರೂಟ್ 529 ಬಂದ್ಬಿಟ್ಟು 23 ಹೋಲ್ ಡಿವೈಡೆಡ್ ಬೈ 2. ಓಕೆ ಸೊ ರೂಟ್ 529 ಏನು 23 ಅಂತ ಗೊತ್ತಾಯ್ತು. ಓಕೆ ಈಗ x is equal to 1 5 plus 23 by 2 or x is equal to minus 5 minus 23 by 2. ಸೊ ಏನಾಗುತ್ತೆ ನೋಡ್ರಿ x is equal to ಇದೇನಾಯ್ತು ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಪ್ರೇಟ್ 23 ಅಲ್ಲಿ 5 ಹೋದ್ರೆ 18 by 2 2 1 ಜಾ 2 9 ಜಾ x is equal to 9 1 or x is equal to minus 28 divided by 2 2 1 ಜಾ 2 14 ಜಾ or x is equal to minus 14. ಈಗ ನಂಬರ್ ಆಫ್ ಡೇಸ್ ಎಕ್ಸ್ ನಾನು ನಂಬರ್ ಆಫ್ ಡೇಸ್ ಅಂತ ತಗೊಂಡ್ವಿ ನಂಬರ್ ಆಫ್ ಡೇಸ್ ನೆಗೆಟಿವ್ ಇರೋದಿಲ್ಲ ಸೊ ಇದೇ ಕರೆಕ್ಟ್. ಸೊ ಇಲ್ಲಿ ನೀವು ಸ್ಟೇಟ್ಮೆಂಟ್ ಬರೀಬೇಕಿದ್ರೆ ಸಿನ್ಸ್ ನಂಬರ್ ಆಫ್ ಡೇಸ್ ಕೆನಾಟ್ ಬಿ ನೆಗೆಟಿವ್ ನಾವು ಎಕ್ಸ್ ವ್ಯಾಲ್ಯೂ ಏನ್ ತಗೋಬೇಕು 9 ಅಂತ ತಗೋಬೇಕು ಎಕ್ಸ್ ಇಸ್ ಈಕ್ವಲ್ ಟು 9. ಈಗ ನಾವು ಏನ್ ತಗೊಂಡಿದ್ವಿ ನೋಡ್ರಿ ಈಗ ನಂಬರ್ ಆಫ್ ಡೇಸ್ ಟೇಕನ್ ಬೈ ಏನ ಎಕ್ಸ್ ಅಂತ ತಗೊಂಡಿದ್ವಿ ಬಿ ಬಂದ್ಬಿಟ್ಟು ಎಕ್ಸ್ ಮೈನಸ್ 3 ಅಂತ ತಗೊಂಡಿದ್ವಿ ಅದನ್ನ ಇಲ್ಲಿ ಬರ್ದ್ಬಿಡೋಣ. ಸೊ ಟೈಮ್ ಟೇಕನ್ ಬೈ ಎ ಸಾರಿ ಇಲ್ಲಾಂದ್ರೆ ಟೈಮ್ ಟೇಕನ್ ಬದಲು ನಂಬರ್ ಆಫ್ ಡೇಸ್ ಅಂತ ಬರ್ದ್ಬಿಡ್ತೀನಿ. ನಂಬರ್ ಆಫ್ ಡೇಸ್ ಟೇಕನ್ ಬೈ ಎ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 9 ಡೇಸ್ ಒಂದು. ಓಕೆ ಆಮೇಲೆ ನಂಬರ್ ಆಫ್ ಡೇಸ್ ಟೇಕನ್ ಬೈ ಬಿ ಬಂದ್ಬಿಟ್ಟು ಎಕ್ಸ್ ಮೈನಸ್ 3 ಸೊ 9 ಮೈನಸ್ 3 ನಥಿಂಗ್ ಬಟ್ 6 ಡೇಸ್. ಓಕೆ ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದರಿಂದ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ ಒಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ಕೂಡ ನೀವು ರೆಫರ್ ಮಾಡಿ.